ಏನಂದ್ರೆ ಅನ್ನಭಾಗ್ಯ ಯೋಜನೆ ಆಗಸ್ಟ್ ಮತ್ತಾಗಿರ್ಲಿ, ಸೆಪ್ಟೆಂಬರ್ ತಿಂಗಳಾಗಿರ್ಲಿ, ಅಕ್ಟೋಬರ್ ತಿಂಗಳಾಗಿರ್ಲಿ ಹಣ ಜಮಾ ಆಗಿಲ್ವಾ? ಸೊ ಖಂಡಿತ ಜಮಾ ಆಗತ್ತೆ, ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಈ 13 ಜಿಲ್ಲೆಗಳಿಗೆ ಮಹಿಳೆಯರಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಒಟ್ಟೊಟ್ಟಿಗೆ 2 ಕಂತುಗಳು ಬರ್ತಾ ಇದಾವೆ. ಸೊ ಹಾಗಾದ್ರೆ ಯಾವ ಜಿಲ್ಲೆಗಳು ಯಾವೆ ಅನ್ನುವಂಥದ್ದನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ರೆ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ವಾ, ಸೊ ಖಂಡಿತ ನಿಮಗೆ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಸೊ ಈಗಾಗಲೇ ಅನ್ನಭಾಗ್ಯ ಯೋಜನೆಯಲ್ಲಿ ಆದ್ರೂ ಹಣ ಬರ್ತಾ ಇದೆ. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅತಿ ಸ್ಲೋ ಆಗಿ ಹಂತವಾಗಿ ಬರ್ತಾ ಇರುವಂತದ್ದು. ಈಗ ಅನ್ನಭಾಗ್ಯ ಯೋಜನೆದಲ್ಲಾದ್ರೂ ಹಣವನ್ನ ಮುಖ್ಯವಾಗಿ ಪಡೆಯೋಣ. ನೆಕ್ಸ್ಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋನ ನೋಡ್ಕೊಳ್ಬಹುದು. ಈಗ ನೋಡಿ, ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದಾವೆ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಯಾಕಂದ್ರೆ ಒಂದು ರೂಲ್ಸ್ ಚೇಂಜ್ ಮಾಡಿದ್ರೆ ಸಾಕು, 2 ಯೋಜನೆಗಳಿಗೆ ಆ ಒಂದು ಸೀಮಿತ ಆಗಿರತ್ತೆ. ಅಂದ್ರೆ 2 ಯೋಜನೆಗಳಲ್ಲಿ ಆ ಒಂದು ರೂಲ್ಸ್ ಅನ್ನ ಅಳವಡಿಸ್ತಾರೆ. ಯಾಕಂದ್ರೆ 2 ಯೋಜನೆಗಳು ಒಮ್ಮೆಲೆ ಒಂದೇ ಪಕ್ಷದಾಗಿರುವಂತದ್ದು. ಸೊ ಹೀಗಾಗಿ ಆ ಒಂದು ಯೋಜನೆಗಳಿಗೆ ಒಮ್ಮೆಲೆ ಬಂದಿರುವಂತಹ ಕಾರಣಕ್ಕಾಗಿ ಒಟ್ಟಿಗೆ ಒಮ್ಮೆ ಒಂದು ರೂಲ್ಸ್ ತಂದ್ರೆ 2 ಯೋಜನೆಗಳಿಗೆ ಹಾಕ್ಬಿಡ್ತಾರೆ. ಸೊ ಹೀಗಾದ ಕಾರಣಕ್ಕಾಗಿ ಸಾಕಷ್ಟು ಚೇಂಜಸ್ ಗಳನ್ನ ಕಂಡಿದ್ದೀರಾ. ಹೀಗಾಗಿ ಬಹಳಷ್ಟು ಕಡೆ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂತದ್ದು ಗಮನಕ್ಕೆ ಬಂದಿರ್ತವೆ. ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಕೂಡ. ಈಗಾಗಲೇ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಟೋಟಲಿ ಈ ಒಂದು ಅನ್ನಭಾಗ್ಯ ಯೋಜನೆ ಅಷ್ಟೇ ಅಲ್ಲ, ಟೋಟಲಿ ರೇಷನ್ಸ್ ಕಾರ್ಡ್ಗಳೇ ರದ್ದಾಗಿರುವಂತದ್ದು. ಇದ್ರ ಬಗ್ಗೆ KH ಮುನಿಯಪ್ಪನವರ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಆಹಾರ ಸಚಿವರು. ಸೊ ಆಹಾರ ಸಚಿವರು ಈ ಒಂದು ಪದಾರ್ಥಗಳನ್ನ ಕೂಡ ಕೊಡ್ತೇವೆ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಯಾಕಂದ್ರೆ ಆ 4 ಐಟಮ್ಸ್ ಗಳನ್ನ ಕೊಡ್ತೇವಂತ ಮೊದಲಿಗೆ ಹೇಳಿದ್ರು, ಅದನ್ನ ಮತ್ತೆ ಸಚಿವ ಸಂಪುಟದಲ್ಲಿ ಕ್ಯಾನ್ಸಲ್ ಆಗಿತ್ತು. ಮತ್ತೆ ಈಗ ಒಂದು ಸುಳಿವು ಮಾಹಿತಿಗಳು ಬರ್ತಾ ಇರುವಂತದ್ದು ಈ ಒಂದು ಪದಾರ್ಥಗಳನ್ನ ಕೊಡುವಂತದ್ದಂತ. ಅದರ ಬಗ್ಗೆ ನಾವು ಮಾತನಾಡೋಣ. ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಈ ಒಂದು 13 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಲ್ವಾ. ಆ ಒಂದು 13 ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಬೀದರ, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು. ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಸೊ ಈಗಾಗಲೇ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಮುಗಿದ ನಂತರ ನವೆಂಬರ್ ತಿಂಗಳದ ಹಣ ಕೂಡ ಬಿಡುಗಡೆ ಮಾಡೋರಿದ್ದಾರೆ. ಸದ್ಯಕ್ಕೆ ನಾವಾದ್ರೂ ಈ ಒಂದು 2 ತಿಂಗಳ ಹಣ ಆದ್ರೂ ಪಡೆಯೋಣ. ಇನ್ನೊಂದು ವೀಕ್ಷಕರೇ, ನೀವು ಬಹಳಷ್ಟು ಜನ ಏನ್ ಮಾಡ್ತೀರಿ, ಬರೀ ಆ ಗೃಹಲಕ್ಷ್ಮಿ ಯೋಜನೆ ಕಡೆ ಗಮನ ವಹಿಸಿರುವಂತಹ ಕಾರಣಕ್ಕಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣವನ್ನ ಹಾಕಿರ್ಲಿಲ್ಲ. ಅಂದ್ರೆ ಒಂದು ಕಂತನ್ನ ಹಾಕಿದ್ರೆ ಇನ್ನೊಂದು ಕಂತನ್ನ ಪೆಂಡಿಂಗ್ ಉಳಿಸಿದ್ದಾರೆ. ಒಂದು ಕಂತನ್ನ ನಿಮ್ಮ ಖಾತೆಗೆ ಜಮಾ ಮಾಡಿದ್ರೆ ಇನ್ನೊಂದು ಕಂತನ್ನ ಬೇರೆಯವರ ಖಾತೆಗೆ ಜಮಾ ಮಾಡಿರ್ತಾರೆ. ನಿಮಗೆ ಬಂದಿರುವಂತಹ ಹಣ ಅವರಿಗೆ ಬಂದಿರೋದಿಲ್ಲ, ಅವರಿಗೆ ಬಂದಿರುವಂತಹ ಹಣ ನಿಮಗೆ ಬಂದಿರುವುದಿಲ್ಲ. ಈ ರೀತಿ ಡಿವೈಡ್ ಮಾಡ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆಯಲ್ಲಿ. ಸೊ ಇಷ್ಟಿಷ್ಟು ಮಾಡಿ 2 ಕಂತುಗಳನ್ನ ಒಟ್ಟಿಗೆ ಮುಕ್ತಾಯಗೊಳಿಸ್ತಾ ಇರುವಂತದ್ದು. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು, ಈ ಒಂದು ಅನ್ನಭಾಗ್ಯ ಯೋಜನೆಯ DBT ಆಪ್ ನಲ್ಲಿ ಯಾವ ಕಂತುಗಳು ಜಮಾ ಆಗಿದ್ದಾವೆ, ಯಾವ ಕಂತುಗಳು ಇಲ್ಲ ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಮೊಬೈಲ್ ನಲ್ಲಿ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು. ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡೋದ್ರ ಮುಖಾಂತರ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಂಡು ಕ್ಲಾರಿಟಿ ಪಡ್ಕೊಳ್ಬಹುದು. ಆ ಒಂದು ಚೆಕ್ ಮಾಡಿದ ತಕ್ಷಣ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಹೌದಪ್ಪ, ಯಾವ ಕಂತುಗಳು ಜಮಾ ಆಗಿದಾವೆ ಅನ್ನುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಯಾವ ಕಂತುಗಳು ಜಮಾ ಆಗಿದಾವೆ ಅನ್ನುವಂಥದ್ದನ್ನ ತೋರಿಸುತ್ತೆ ಅದು. ಸೊ ನೀವು ಬರೀ ಅದನ್ನ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬಹುದು ಈಸಿ ಮೆಥಡ್ ಮುಖಾಂತರ. ಆದಷ್ಟು ಬೇಗ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವೋ ಅನ್ನುವಂಥದ್ದನ್ನು ಕೂಡ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ನೋಡ್ಕೊಳ್ಬಹುದು. ಈಗ ಒಟ್ಟೊಟ್ಟಿಗೆ ನಿಮ್ಮ ಮನೆಯ ಆಧಾರದ ಮೇಲೆ, ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಆದ್ರೂ ಜಮಾ ಆಗ್ತಾ ಇರುತ್ತೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಅದರ ಆಧಾರದ ಮೇಲೆ ಈ ಒಂದು ಹಣವನ್ನ ಜಮಾ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು 2 ತಿಂಗಳದ್ದು ಇಂಟು ಮಾಡ್ಕೊಂಡು ನೋಡ್ಕೊಂಡ್ರೆ ಗೊತ್ತಾಗತ್ತೆ ನಿಮಗೆ. ಇಷ್ಟು ನಿಮಗೆ ಒಂದು ಮಾಹಿತಿ ಗೊತ್ತಾಗಿದೆ. ಆದ್ರೆ ಇನ್ನು 4 ವಸ್ತುಗಳನ್ನ ಕೊಡ್ತೇವಂತ ಹೇಳಿದ್ರು. ಯಾವ್ಯಾವಪ್ಪ ಅಂದ್ರೆ ಬೇಳೆ ಕೊಡ್ತೇನಂತ ಹೇಳಿದ್ರು, ಉಪ್ಪನ್ನ ಕೊಡ್ತೇವಂತ ಹೇಳಿದ್ರು, ಗಾಣದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಕೊಡ್ತೇವಂತ ಹೇಳಿದ್ರು, ಮತ್ತೆ ಸಕ್ಕರೆಯನ್ನ ಕೊಡ್ತೇವಂತ ಹೇಳಿದ್ರು. ಸೊ ಇದನ್ನಾದ್ರೂ ಕೊಡಿ ಅಂತ ಹೇಳ್ಬಿಟ್ಟು ಈಗ ಜನರಿಂದ ಅಭಿಪ್ರಾಯ ಬರ್ತಾ ಇರುವಂತದ್ದು. 93% ಫಲಾನುಭವಿಗಳು ಬರೀ ಒಂದು ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರಿಗೆ ಹಣ ಸರಿಯಾಗಿ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಪದಾರ್ಥಗಳನ್ನ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನಮ್ಮ ಕೈಗೇನೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಜನರೇ. ಹೀಗಾಗಿ ವೀಕ್ಷಕರಿಗೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದು ಇಂಪಾರ್ಟೆಂಟ್ ಆಗಿರುವಂತದ್ದು. ಮೊದಲು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಿಲ್ಲ. ಅಂದ್ರೆ ಈ ಒಂದು ನಿರ್ಧಾರವನ್ನ ಕೈಚೇರಿರುವಂತದ್ದು, ಮತ್ತೆ ನಾವು ಹಣವನ್ನ
ಹಣವನ್ನ ಹಾಕ್ತೇವೆ ಅಂತ ಹೇಳಿರುವಂತದ್ದು. ಈಗ ನೋಡೋಣ, ಇವಾಗ ವೇಟ್ ಮಾಡಿ ಒಂದು 15 ದಿನ ಆದ್ರೂ ನಾವು ವೇಟ್ ಮಾಡ್ಬೇಕಾಗತ್ತೆ, ಗೊತ್ತಾಗತ್ತೆ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ, ಪದಾರ್ಥಗಳನ್ನ ಕೊಡ್ತಾರಾ ಅಥವಾ ಹಣವನ್ನೇ ಕೊಡ್ತಾರಂತ. ಈಗ ಸದ್ಯಕ್ಕಂತೂ ಹಣವನ್ನ ಕೊಡುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು, ಹಣವನ್ನೇ ಕೊಡ್ತೇವಂತ ಈಗ ಹಣವನ್ನೇ ಹಾಕ್ತಾ ಇರುವಂತದ್ದು. ಮತ್ತೆ ಅದನ್ನ ಪದಾರ್ಥಗಳನ್ನ ಕೊಡ್ಲಿಕ್ಕೆ ಸಿದ್ಧರಾಗ್ತಾರಾ ಇಲ್ವಾ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕಾಗಿದೆ. ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳು ಸಿಕ್ಕಿದ್ವು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಅಲ್ಲಿ ತನಕ ಬಾಯ್, ಬಿಟ್ಟಿಗೆ ಫ್ರೆಂಡ್ಸ್.